ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಈಗಾಗಲೇ ನಿಮಗೆಲ್ಲರಿಗೂ ಸಹ ಗೊತ್ತಿರುವಂಥದ್ದೇ. ಈಗ ಫೆಬ್ರವರಿ 28ರಿಂದ ಮಾರ್ಚ್ 6ರವರೆಗೆ ರಾಘವೇಂದ್ರ ಸ್ವಾಮಿಗಳ ಸಪ್ತಾಹ ನಡೀತಾ ಇದೆ. ಹಾಗಾಗಿ ತುಂಬ ಜನ ಒಂದು ಸಂಕಲ್ಪ ಮಾಡಿಕೊಂಡು ಈಗಾಗಲೇ ಪೂಜೆಯನ್ನು ಸಹ ಪ್ರಾರಂಭ ಮಾಡಿರ್ತೀರಿ. ಹಾಗೆಯೇ ಮಾರ್ಚ್ 6ನೇ ತಾರೀಕು ರಾಘವೇಂದ್ರ ಸ್ವಾಮಿಗಳ ಒಂದು ವರ್ಧಂತಿ, ಅಂದರೆ 430ನೇ ವರ್ಧಂತಿ, ಅಂದರೆ ಜನ್ಮದಿನ ಕೂಡ ಆಚರಣೆ ಮಾಡ್ತಾರೆ. ಹಾಗಾಗಿ 430ನೇ ವರ್ಧಂತಿಯ ಒಂದು ಪ್ರಯುಕ್ತವಾಗಿ ಅವತ್ತಿನ ದಿವಸ ನೀವು ಮನೆಯಲ್ಲಿ ಯಾವ ರೀತಿ ಸರಳವಾಗಿ ಪೂಜೆಯನ್ನು ಮಾಡಿಕೊಳ್ಳಬಹುದು, ರಾಘವೇಂದ್ರ ಸ್ವಾಮಿಗಳ ಪೂಜೆ ಅಂತೇಳಿ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲು ಪಂಚಾಮೃತ ಅಭಿಷೇಕದ ಬಗ್ಗೆ ತಿಳಿದುಕೊಳ್ಳೋಣಂತೆ. ನೋಡಿ, ನಾವು ಅಭಿಷೇಕ ಮಾಡಬೇಕು ಅಂತಂದರೆ ಮೊದಲು ನಾವು ಒಂದು ಪೂಜೆಯ ಸಿದ್ಧತೆ ಮಾಡ್ಕೋಬೇಕು. ಒಂದು ಪೀಠವನ್ನು ಸಿದ್ಧತೆ ಮಾಡ್ಕೊಳ್ಳಿ. ಈ ಒಂದು ಪೂಜೆಯನ್ನು ನೀವು ನಿಮ್ಮ ದೇವರ ಮನೆಯಲ್ಲೇ ಮಾಡ್ಕೋಬೇಕಾಗುತ್ತದೆ. ಒಂದು ಅಭಿಷೇಕ ಮಾಡಬೇಕು ಅಂತಂದರೆ ನಮ್ಮ ಮನೆಯಲ್ಲಿ ಒಂದು ರಾಘವೇಂದ್ರ ಸ್ವಾಮಿಯ ವಿಗ್ರಹ ಇರಬೇಕು. ನೀವು ಬೆಳ್ಳಿದಾದರೂ ತೆಗೆದುಕೊಳ್ಳಿ, ಪಂಚಲೋಹದಾದರೂ ತೆಗೆದುಕೊಳ್ಳಿ, ಯಾವುದಾದ್ರೂ ಒಂದು ವಿಗ್ರಹವನ್ನು ನೀವು ಇಟ್ಕೋಬೇಕಾಗುತ್ತದೆ. ಹಾಗೆಯೇ ಫೋಟೋ ಅಂತ ಬಂದಾಗ ರಾಘವೇಂದ್ರ ಸ್ವಾಮಿಯ ಫೋಟೋ ಇದ್ದರೆ ಫೋಟೋ ಇಡಿ, ತುಂಬ ಒಳ್ಳೆಯದು. ನೋಡಿ, ಅಭಿಷೇಕ ಪ್ರಾರಂಭ ಮಾಡೋದಕ್ಕೂ ಮುಂಚೆ ನಾವು ರಾಘವೇಂದ್ರ ಸ್ವಾಮಿಯ ವಿಗ್ರಹವನ್ನು ಇಟ್ಟು ಒಂದು ತುಳಸಿಯ ದಳಗಳನ್ನು ಇಟ್ಟು ನಮಸ್ಕಾರ ಮಾಡಿಕೊಂಡು ಊದ್ಬತ್ತಿಯನ್ನು ಬೆಳಗಿ ಧೂಪವನ್ನು ಹಚ್ಚಿ ನಂತರದಲ್ಲಿ ಅಭಿಷೇಕವನ್ನು ಪ್ರಾರಂಭ ಮಾಡಬೇಕಾಗುತ್ತದೆ. ಅಭಿಷೇಕ ಅಂತ ಬಂದಾಗ ಹಸಿ ಹಾಲನ್ನೇ ತೆಗೆದುಕೋಬೇಕಾಗುತ್ತದೆ. ಹಸಿ ಹಾಲು ಜೊತೆಯಲ್ಲಿ ಮೊಸರು, ತುಪ್ಪ, ಜೇನುತುಪ್ಪ ಮತ್ತು ಸಕ್ಕರೆ, ಇದು 5 ಪ್ರಮಾಣದಲ್ಲಿ ನಮಗೆ ಇರಬೇಕಾಗುತ್ತದೆ ಪಂಚಾಮೃತ ಅಭಿಷೇಕ ಅಂದರೆ. ನಂತರದಲ್ಲಿ ನಮಗೆ ಎಲ್ಲ ರೀತಿಯ ಹಣ್ಣುಗಳನ್ನು ಕೂಡ ಹಾಕಿ ನೀವು ಒಂದು ಅಭಿಷೇಕ ಮಾಡೋದು ತುಂಬಾ ವಿಶೇಷ ಫಲ ಕೊಡುವಂಥದ್ದು. ನೋಡಿ, ನಾವು ಮೊದಲು ಹಾಲಿನಿಂದ ಅಭಿಷೇಕ ಮಾಡ್ತಾ ಇದ್ದೇವೆ. ಅಭಿಷೇಕ ಮಾಡುವಂಥ ಸಮಯದಲ್ಲಿ ನೀವು ಮೌನವಾಗಿರಬೇಕು, ಅಂದರೆ ಯಾರ ಹತ್ರನೂ ಕೂಡ ಮಾತಾಡಬಾರ್ದು. ದೇವರ ಬಳಿ ಮಾತ್ರ ನೀವು ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳಿಕೊಂಡು ನೀವು ಅಭಿಷೇಕವನ್ನು ಮಾಡುವುದು ತುಂಬಾ ಒಳ್ಳೆಯದು. ಈಗಾಗಲೇ ನಾನು ನಿಮಗೆ ತಿಳಿಸಿರುವ ಹಾಗೆ ಫೆಬ್ರವರಿ 28ರಿಂದ ಮಾರ್ಚ್ 6ರವರೆಗೆ ರಾಘವೇಂದ್ರ ಸ್ವಾಮಿಗಳ ಸಪ್ತಾಹ ಮತ್ತು ವರ್ಧಂತಿಯೂ ಸಹ ಇರುತ್ತದೆ. ಪ್ರತಿಯೊಬ್ಬರು ಕೂಡ ತುಂಬ ವಿಶೇಷವಾಗಿ ಪೂಜೆ ಮಾಡುವಂಥ ದೇವರಲ್ಲಿ ರಾಘವೇಂದ್ರ ಸ್ವಾಮಿಗಳು ಒಬ್ಬರು. ಹಾಗೆಯೇ ತುಂಬ ಜನಕ್ಕೆ ಒಂದು ಪವಾಡ ರೀತಿಯಲ್ಲಿ ರಾಘವೇಂದ್ರ ಸ್ವಾಮಿಗಳು ದರ್ಶನ ಸಹ ಕೊಟ್ಟಿದ್ದಾರೆ. ತುಂಬ ರೀತಿಯ ಒಂದು ಪವಾಡಗಳು ಕೂಡ ನಡೆದಿದೆ. ನೀವು ಎಷ್ಟು ನಂಬಿಕೆ ಇಟ್ಟು ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಮಾಡಿರ್ತೀರೋ ಅಷ್ಟು ರೀತಿಯಲ್ಲಿ ನಿಮಗೆ ನಿಮ್ಮ ಒಂದು ಕೋರಿಕೆಯನ್ನು ರಾಘವೇಂದ್ರ ಸ್ವಾಮಿಗಳು ಈಡೇರಿಸ್ತಾರೆ. ನೋಡಿ, ರಾಘವೇಂದ್ರ ಸ್ವಾಮಿಗಳ 430ನೇ ವರ್ಧಂತಿಯ ಜೊತೆಯಲ್ಲಿ ಅಂದು ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳ ವಾರ ಕೂಡ ಆಗಿರುತ್ತದೆ, ಅಂದರೆ ಗುರುವಾರವೇ ಆಗಿರುತ್ತದೆ. ಹಾಗಾಗಿ ಮನೆಯಲ್ಲೂ ಸಹ ನೀವು ಪೂಜೆ ಮಾಡಿಕೊಂಡು ನಂತರದಲ್ಲಿ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ಪೂಜೆಯನ್ನು ಮಾಡಿಕೊಳ್ಳಿ. ಪ್ರತಿನಿತ್ಯನೂ ಒಂದಲ್ಲ ಒಂದು ರೀತಿಯಲ್ಲಿ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳ ಒಂದು ದೇವಸ್ಥಾನದಲ್ಲಿ, ಅಂದರೆ ಒಂದು ಮಠಗಳಲ್ಲಿ ಒಂದು ಪೂಜೆಗಳನ್ನ ಮಾಡ್ತಾ ಇರ್ತಾರೆ. ನೀವು ಅಲ್ಲಿ ಹೋಗಿ ಕೂಡ ಪೂಜೆ ಮಾಡ್ಕೊಂಬರ್ಬೋದು. ಹಾಗೆ ಮನೆಯಲ್ಲೂ ಕೂಡ ಈಗ ನಾನು ತಿಳಿಸುವ ರೀತಿಯಲ್ಲಿ ತುಂಬ ಸರಳವಾಗಿ ಕೂಡ ನೀವು ಮನೆಯಲ್ಲಿ ಪೂಜೆ ಮಾಡ್ಕೋಬೋದು. ಈಗ ಅಭಿಷೇಕ ಅಂತ ಬಂದಾಗ ದಿನನಿತ್ಯನೂ ನೀವು ಅಭಿಷೇಕ ಮಾಡ್ಬೋದು. ಆಗದೆ ಹೋದಾಗ ಅಟ್ಲೀಸ್ಟ್ ನೀವು ಕೊನೆಯ ದಿವಸಲಾದ್ರೂ ನೀವು ಒಂದು ಅಭಿಷೇಕವನ್ನು ಮಾಡಿಕೊಳ್ಳಬಹುದು. ನೋಡಿ, ಪಂಚಾಮೃತ ಅಭಿಷೇಕ ಆದ ನಂತರದಲ್ಲಿ ನಾನು ಹಣ್ಣುಗಳಿಂದ ಅಭಿಷೇಕವನ್ನು ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಅಂದರೆ ನಾನು ಬಾಳೆಹಣ್ಣು ಮತ್ತು ದಾಳಿಂಬೆ ಹಣ್ಣನ್ನು ತೆಗೆದುಕೊಂಡಿದ್ದೇನೆ. ನೀವು ಅದ್ರ ಜೊತೆಯಲ್ಲಿ ಆ್ಯಪಲ್ ಕೂಡ ತೆಗೆದುಕೋಬೋದು. ಎಲ್ಲ ರೀತಿಯ ಹಣ್ಣುಗಳನ್ನು ಹಾಕಿ ನೀವು ಒಂದು ಆರಾಧನೆ ಮಾಡೋದು ತುಂಬ ವಿಶೇಷವಾದದ್ದು. ಕೊನೆಯಲ್ಲಿ ನಾವು ಸ್ವಲ್ಪ ನೀರಿಗೆ, ಅಂದರೆ ಜಲಾಭಿಷೇಕ ಅಂತಾರೆ, ಆ ನೀರಿಗೆ ತುಳಸಿಯ ದಳಗಳನ್ನು ಹಾಕಿ ನೀವು ಅದು ಅಭಿಷೇಕವನ್ನು ಮಾಡಿ ನಂತರದಲ್ಲಿ ಅದನ್ನು ನೀವು ತೆಗೆದುಕೊಂಡು ಒಂದು ಚಿಕ್ಕದಾದ ಒಂದು ಬಟ್ಟಲನ್ನು ಹಾಕಿ ಇಟ್ಕೊಂಡು ನೀವು ಪೂಜೆ ಎಲ್ಲ ಆದ ನಂತರದಲ್ಲಿ, ಮಹಾಮಂಗಳಾರತಿ ಆದ ನಂತರದಲ್ಲಿ ನೀವು ಆ ಪ್ರಸಾದವನ್ನು ಸೇವನೆ ಮಾಡ್ಬೋದು. ನೋಡಿ, ಅಭಿಷೇಕ ಎಲ್ಲ ಆದ ನಂತರದಲ್ಲಿ ನಾವು ರಾಘವೇಂದ್ರ ಸ್ವಾಮಿಯ ವಿಗ್ರಹಕ್ಕೆ ನಾನು ಶ್ರೀಗಂಧ ಮತ್ತು ಕುಂಕುಮವನ್ನು ಹಚ್ತಾ ಇದ್ದೇನೆ. ಹಾಗೆ ತುಳಸಿಯ ಆಹಾರದಿಂದ ನಾನು ಅಲಂಕಾರ ಮಾಡಿದ್ದೇನೆ. ಹಾಗೆ ನೀವು ದೇವಸ್ಥಾನಕ್ಕೂ, ಅಂದರೆ ರಾಘವೇಂದ್ರ ಸ್ವಾಮಿ ಮಠಕ್ಕೂ ಕೂಡ ತೆಗೆದುಕೊಂಡು ಹೋಗಿ ಕೊಡುವುದು ತುಂಬ ವಿಶೇಷವಾದದ್ದು. ಈ ಒಂದು ನೀವು ಅಲಂಕಾರ ಯಾವ ರೀತಿ ಇರಬೇಕು ಅಂತಂದರೆ, ನೀವು ಪ್ರದಕ್ಷಿಣೆ ಹಾಕುವ ರೀತಿಯಲ್ಲಿ, ನಿಮ್ಮ ಮನೆ ಸ್ವಲ್ಪ ದೊಡ್ಡದಾಗಿತ್ತು ಅಂತಂದರೆ ಪ್ರದಕ್ಷಿಣೆ ಹಾಕುವ ರೀತಿಯಲ್ಲಿ ಮಧ್ಯಭಾಗದಲ್ಲಿ ನೀವು ಒಂದು ಈಗ ಪೂಜೆ ಮಾಡ್ತಿರುವಂಥ ಜಾಗದಲ್ಲಿ ಮಧ್ಯಭಾಗದಲ್ಲಿ ರಾಘವೇಂದ್ರ ಸ್ವಾಮಿಯ ವಿಗ್ರಹ ಇಟ್ಟು ಸುತ್ತ ನಾವು ಪ್ರದಕ್ಷಿಣೆ ಹಾಕುವ ರೀತಿಯಲ್ಲಿ ಕೂಡ ನಾವು ಸಿದ್ಧತೆ ಮಾಡಿಕೊಳ್ಳಬಹುದು. ಒಂದು ಪಕ್ಷದಲ್ಲಿ ನಿಮಗೆ ಜಾಗ ಇಲ್ಲ ಅಂದ ಪಕ್ಷದಲ್ಲಿ ನೀವು ಈಗ ನಾನು ಯಾವ ರೀತಿ ತಿಳಿಸ್ಕೊಡ್ತಾ ಇದ್ದೀನೋ ಅದೇ ರೀತಿಯಲ್ಲಿ ನೀವು ನಿಂತಿರೋಂಥ ಜಾಗದಲ್ಲೇ 21 ನಮಸ್ಕಾರಗಳನ್ನ ಮಾಡ್ಕೋಬಹುದು. ನೋಡಿ, ಸಿದ್ಧತೆಗಳ ನಂತರದಲ್ಲಿ ಏನು ಮಾಡಬೇಕು ಅಂತಂದರೆ, ಈಗ ನಾನು ಅಭಿಷೇಕ ಮಾಡಿರುವಂಥ ಒಂದು ಪಂಚಾಮೃತ ಇಟ್ಟಿದ್ದೇನೆ. ಹಾಗೆ ತಾಂಬೂಲ, ಎಲೆ, ಅಡಿಕೆ, ಬಾಳೆಹಣ್ಣು ಅಂತ ಇಟ್ಟಿದ್ದೇನೆ. ಹಾಗೆಯೇ ರಾಘವೇಂದ್ರ ಸ್ವಾಮಿಗಳಿಗೆ ಪ್ರಿಯವಾದ ಒಂದು ಮೊಸರನ್ನವನ್ನು ಸಹ ಸಿದ್ಧತೆ ಮಾಡ್ಕೊಂಡಿದ್ದೇನೆ. ಅವತ್ತಿನ ದಿವಸ ನೀವು ಮೊಸರನ್ನ, ಹಾಗೆ ಹೆಸರುಬೇಳೆ ಪಾಯಸ, ಇದಿಷ್ಟು ನೀವು ಸಿದ್ಧತೆ ಮಾಡ್ಕೋಬೋದು ವಿಶೇಷವಾಗಿ. ಆಮೇಲೆ ಒಂದು ಕಾಯಿ, ಹಾಗೆಯೇ ನಾವು ಒಂದು ಅರ್ಚನೆ ಮಾಡಬೇಕು ಅಂತ ಅಂದರೆ ನಾವು ಒಂದು ಸ್ವಲ್ಪ ತುಳಸಿಯ ದಳಗಳನ್ನು ಸಿದ್ಧತೆ ಮಾಡ್ಕೋಬೇಕು. ನೋಡಿ, ವಿಶೇಷವಾಗಿ ತುಪ್ಪದ ಬತ್ತಿಯನ್ನು ನಾವು ಮೊದಲೇ ಸಿದ್ಧತೆ ಮಾಡಿಕೊಳ್ಳೋದ್ರಿಂದ ಪೂಜೆಯ ಸಮಯದಲ್ಲಿ ನಮಗೆ ತುಂಬಾ ಉಪಯುಕ್ತವಾಗುತ್ತದೆ. ಪೂಜೆ ಮಾಡುವಂಥ ಸಮಯದಲ್ಲಿ ನಾವು ದಿನನಿತ್ಯ ಹಚ್ಚುವಂಥ 2 ದೀಪವನ್ನು ಹಚ್ಚಿಟ್ಟು, ನೀವು ಕಾಮಾಕ್ಷಿ ದೀಪವನ್ನು ಕೂಡ ಹಚ್ಬೋದು ಪಕ್ಕದಲ್ಲಿ, ಹಚ್ಚಿಟ್ಬಿಟ್ಟು ನಂತರದಲ್ಲಿ 2 ತುಪ್ಪದ ದೀಪವನ್ನು ನಾವು ಹಚ್ಚಲೇಬೇಕು. ಅದು ತುಂಬ ವಿಶೇಷವಾದದ್ದು. ಬೆಳಗ್ಗೆನೂ ಹಚ್ಚಿ ಹಾಗೆ ಸಂಜೆನೂ ಹಚ್ಚಿ ನೀವು ಪೂಜೆ ಮಾಡುವಂಥ ಸಮಯದಲ್ಲಿ ಇದನ್ನು ನಾವು ಇದೇ ರೀತಿಯಲ್ಲಿ ನೀವು ಪ್ರತಿ ಗುರುವಾರ ಮಾಡ್ಬೋದು. ಹಾಗೆ 7 ದಿನಗಳು ಕಂಟಿನ್ಯೂ 7 ದಿನಗಳು ಪೂಜೆ ಮಾಡಿಕೊಂಡು ಕೊನೆಯಲ್ಲಿ ನೀವು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ಅಲ್ಲಿ ಕೂಡ ನೀವು ಒಂದು ಆರಾಧನೆ ಮಾಡಿ ಬರ್ಬೋದು.
ಮಾಡ್ಬೋದು. ನೀವು ಎಷ್ಟು ಶ್ರದ್ಧೆಯಿಂದ ನಂಬಿಕೆ ಇಟ್ಟು ನೀವು ಒಂದು ಪೂಜೆಯನ್ನು ಮಾಡ್ತೀರೋ ಅಷ್ಟೇ ನಿಮ್ಮ ಕೋರಿಕೆ ಕೂಡ ಬೇಗನೆ ಈಡೇರ್ತಾ ಹೋಗುತ್ತದೆ. ಈಗ 21 ನಮಸ್ಕಾರ ನೀವು ಈಗ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ತುಂಬ ದೂರ ಇದೆ, ಅಲ್ಲಿ ಹೋಗಿ ನಿಮ್ಗೆ ಹಾಕೋದಕ್ಕೆ ಕಷ್ಟ ಆಗುತ್ತೆ ಅನ್ನೋದಾದರೆ ನೀವು ಮನೇಲೇ ಈಗಾಗಲೇ ನಾನು ತಿಳಿಸ್ದ ಹಾಗೆ ನಾನು ನಿಮಗೆ ಒಂದು ಗಾಯತ್ರಿ ಮಂತ್ರವನ್ನು ಹಾಕಿರ್ತೇನೆ, ರಾಘವೇಂದ್ರ ಸ್ವಾಮಿಯ ಗಾಯತ್ರಿ ಮಂತ್ರ ಡಿಸ್ಪ್ಲೇ ಮೇಲೆ ಹಾಕಿರ್ತೇನೆ. ಅದನ್ನು ಒಂದು ಹೇಳಿಕೊಂಡು ನೀವೊಂದು 21 ನಮಸ್ಕಾರ ಮಾಡಿಕೊಳ್ಳುವುದು ಒಳ್ಳೆಯದು. ನೋಡಿ, ಆ ಗಾಯತ್ರಿ ಮಂತ್ರ ಹೀಗಿದೆ: ಓಂ ವೆಂಕಟನಾಥಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನು ರಾಘವೇಂದ್ರ ಪ್ರಚೋದಯಾತ್. ಇದನ್ನೇ ನೀವು 21 ಬಾರಿ ನೀವು ಪ್ರದಕ್ಷಿಣೆ ಹಾಕುವಂಥ ಸಮಯ ಹೇಳಿಕೊಂಡು ಪ್ರದಕ್ಷಿಣೆ ಹಾಕುವುದು ತುಂಬ ಒಳ್ಳೆಯದು. ಮೊದಲು ತುಪ್ಪದ ದೀಪವನ್ನು ಹಚ್ಚಿ ನಂತರ ಊದ್ಬತ್ತಿಯನ್ನು ಬೆಳಗಿ ಆಮೇಲೆ ನಾವು ಧೂಪವನ್ನು ಹಚ್ಚಿ ನಾವು ಅಷ್ಟೋತ್ತರ ಹೇಳ್ಕೋಬೇಕು. ಇದೇ ಒಂದು ಮಂತ್ರವನ್ನೇ ಈಗ ಗಾಯತ್ರಿ ಮಂತ್ರವನ್ನು ಹೇಳಿಕೊಂಡು ಅಷ್ಟೋತ್ತರ ಮಾಡಿಕೊಂಡ್ರೂ ಒಳ್ಳೆಯದೇ 108 ಬಾರಿ. ಅದು ನಿಮಗೆ ಒಂದು ಪಕ್ಷ ಆಗದೆ ಹೋದಾಗ ತುಂಬ ದೊಡ್ಡದಾಯಿತು ಅಂತ ಅಂದ್ಕೊಳ್ಳೋದಾದರೆ ನೀವು ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತೇಳಿ 108 ಬಾರಿ ಹೇಳ್ಕೊಂಡು ತುಳಸಿಯ ದಳಗಳಿಂದ ನೀವು ಒಂದು ಅರ್ಚನೆ ಮಾಡಿ ನಂತರದಲ್ಲಿ ನೀವೇನೋ ಒಂದು ಸಂಕಲ್ಪ ಮಾಡಿ ಕಾಯಿಯನ್ನು ಇಟ್ಟಿರ್ತೀರ, ಅದೇ ಕಾಯಿಯನ್ನು ಒಡೆದು ಮಂಗಳಾರತಿಯನ್ನು ಮಾಡಿ ತೀರ್ಥವನ್ನು ಪ್ರೋಕ್ಷಣೆ ಮಾಡಿದರೆ ಅಷ್ಟೇ ಸಾಕು. ನಂತರದಲ್ಲಿ ಕೊನೆಯಲ್ಲಿ ನೀವು ಅಕ್ಷತೆ ಮಾತ್ರ ಯಾವುದೇ ಕಾರಣಕ್ಕೂ ಮರೆಯೋ ಹಾಗಿಲ್ಲ. ಸ್ವಲ್ಪ ಅಕ್ಷತೆ ನೀವು ಸಿದ್ಧತೆ ಮಾಡಿ ಇಟ್ಕೊಳ್ಳೇಬೇಕಾಗುತ್ತದೆ. ಆ ಕೆಂಪು ಅಕ್ಷತೆ ಅಥವಾ ಹಳದಿ ಅಕ್ಷತೆ ಯಾವುದಾದ್ರೂ ಪರವಾಗಿಲ್ಲ, ಆದಷ್ಟು ಕೆಂಪು ಅಕ್ಷತೆನೇ ನಮಗೆ ಮಠಗಳಲ್ಲಿ ಕೊಡುವಂಥದ್ದು. ನಾನು ಹಾಗಾಗಿ ಕೆಂಪು ಅಕ್ಷತೆನೇ ಉಪಯೋಗಿಸ್ಕೊಂಡಿದ್ದೇನೆ. ಅಕ್ಷತೆನ ಹಾಕಿ ನಮಸ್ಕಾರ ಮಾಡ್ಕೋಬೇಕು. ಕೊನೆಯಲ್ಲಿ ಪ್ರಸಾದವಾಗಿ ನಾವು ಒಂದು ಸ್ವಲ್ಪ ಅದೇ ಅಕ್ಷತೆಯನ್ನು ನಾವು ತೆಗೆದುಕೊಂಡು ನಾವು ತಲೆ ಮೇಲೆ ಹಾಕಿಕೊಂಡು ನಮಸ್ಕಾರ ಮಾಡಿಕೊಳ್ಳುವುದು ಒಳ್ಳೆಯದು. ನೋಡಿ, ತುಪ್ಪದ ದೀಪವನ್ನು ಹಾಗೆ ಹಚ್ಚಿಡೋದಲ್ಲ, ಬೆಳಗಬೇಕಾಗುತ್ತದೆ. ಬೆಳಗ್ಗೆ ನಂತರದಲ್ಲಿ ನೀವು ಒಂದು ಕಾಯಿಯನ್ನು ಹೊಡೆದು ಮಂಗಳಾರತಿಯನ್ನು ಮಾಡಬೇಕು. ಇದಿಷ್ಟು ತುಂಬ ಸರಳವಾಗಿ ನಾನು ಪೂಜಾ ವಿಧಾನವನ್ನು ತಿಳಿಸ್ಕೊಟ್ಟಿದ್ದೇನೆ. ನೀವು ಎಲ್ಲ ಮಂಗಳಾರತಿ ಎಲ್ಲ ಆದ ನಂತರದಲ್ಲಿ ನೀವು 21 ಪ್ರದಕ್ಷಿಣೆ ಹಾಕೋದನ್ನ ಮರಿಬೇಡಿ. ನಿಂತಿರೋ ಜಾಗದಲ್ಲ ಹಾಕ್ಬೋದು, ಅಥವಾ ನೀವು ಮಧ್ಯದಲ್ಲಿ ಇಟ್ಕೊಂಡು ಸುತ್ತಲೂ ನೀವು ರಾಘವೇಂದ್ರ ಸ್ವಾಮಿಯ ಒಂದು ನೆನಪನ್ನು ಮಾಡಿಕೊಂಡು ನೀವು ಒಂದು ಪ್ರದಕ್ಷಿಣೆ ಹಾಕಿ ಹಾಗೆ ದೇವಸ್ಥಾನಕ್ಕೂ ರಾಘವೇಂದ್ರ ಸ್ವಾಮಿಯ ಮಠಕ್ಕೂ ಹೋಗಿ ಅಲ್ಲಿ ಕೂಡ 21 ಹೆಜ್ಜೆ ನಮಸ್ಕಾರ ಮಾಡಿಕೊಳ್ಳುವುದು ತುಂಬ ಒಳ್ಳೆಯದು. ತುಂಬ ಅಂದರೆ ತುಂಬಾ ಒಳ್ಳೆಯದು. ಹೆಜ್ಜೆ ನಮಸ್ಕಾರ ಮಾಡುವುದು ಪ್ರತಿದಿನ ಹೋಗ್ಬೋದು. ಈಗ ಆರಾಧನೆ ನಡೀತಿರೋದ್ರಿಂದ, ಇಲ್ಲಾಂದರೆ ಗುರುವಾರ ಹೋಗಿ ನೀವು ಒಂದು 21 ಹೆಜ್ಜೆ ನಮಸ್ಕಾರ ಮಾಡ್ಕೊಳ್ತಾ ಬನ್ನಿ. ಈ ಒಂದು ಗಾಯತ್ರಿ ಮಂತ್ರವನ್ನು ಹೇಳ್ಕೊಂಡು ನಿಮಗೆ ತುಂಬಾ ವಿಶೇಷ ಫಲ ಸಿಗ್ತಾ ಹೋಗುತ್ತದೆ. ನಿಮ್ಮ ಯಾವುದೇ ಒಂದು ಕೋರಿಕೆ ಇರ್ಬೋದು, ನಾನು ಇಂಥದ್ದೇ ಅಂತ ಹೇಳೋದಿಲ್ಲ, ನಿಮ್ಮ ಎಲ್ಲ ಕೋರಿಕೆ ಕೂಡ ರಾಘವೇಂದ್ರ ಸ್ವಾಮಿ ಖಂಡಿತವಾಗ್ಲೂ ನಿಮ್ಮ ಕೋರಿಕೆ ಈಡೇರಿಸ್ತಾರೆ. ಸೊ ನಾನಿವತ್ತು ನಿಮಗೆ ತುಂಬ ಸರಳವಾಗಿ ತಿಳಿಸ್ಕೊಟ್ಟಿರುವಂಥ ರಾಘವೇಂದ್ರ ಸ್ವಾಮಿ ಪೂಜಾ ವಿಧಾನ ಹೇಗಿತ್ತು ಅಂತ ಹೇಳೋದನ್ನು ಮಾತ್ರ ಮರಿಬೇಡಿ. ದಯವಿಟ್ಟು ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.